ಶಾಂತವ ಇನ್ನು ಎಷ್ಟು ದಿನ ಬದುಕಿರ್ತೇನೆ ಏನವ ನಾನು. ಕೈಕಾಲೊಂದು ಜಗ್ಗ ಹರಾಕತ್ತಾವ ಅಂದ್ರೆ ಜಗ್ಗ ಹರಾಕತ್ತಾವ. ಅಯ್ಯೋ ದೇವ್ರೆ, ಪಟ್ಟನ್ ಜೀವ ಹೋಗಿನೂ ಹೋಗೋದಿಲ್ಲ. ಏನಮ್ಮನೆ ಮಾಡ್ಕೊಂಡು ಕುಂತು ಬಿಟ್ಟತಿ ವಯವ ಇದು ಜೀವ. ಸಾಕಾಗೈತೆ ವಯವ, ತಗ ಸಾಕಾಗೈತಿ. ಅತ್ತೆಯವ್ರ ಯಾಕಿಷ್ಟು ಬೇಜಾರು ಮಾಡ್ಕೊತೀರಿ? ಏನಾಗಲ್ಲ ಬಿಡ್ರಿ, ಅದಕ್ಕೆಲ್ಲ ನೀವು ಯಾಕಷ್ಟು ಚಿಂತೆ ಮಾಡ್ತೀರಿ? ಏನಾಗೋದಿಲ್ಲ. ಅಲ್ಲ ನಮ್ಗೆ ನಿಮ್ಗೆ ಏನು ದೊಡ್ಡ ನಾವರ ಏನು ಭಾಳ ವರ್ಷ ಭಾಳ ಬದುಕಬೇಕಾಗೈತಿ. ಇನ್ನು ನೀವಂತಿಷ್ಟು ಗಟ್ಟಿರದಿರಿ, ನಾವೇನಿಷ್ಟು ಗಟ್ತೀವಿ ಗಟ್ಟಿರ್ತೇವೆ ಅನ್ನೋದು ನನಗೆ ಗ್ಯಾರಂಟಿನೇ ಇಲ್ಲ ಬಿಡ್ರಿ. ಹಂಗೆ ಯಾಕಂತೀವ? ಚಲೋನೇ ಇರ್ತೀವಿ ಬಿಡಿ, ಏನಾಗೋದಿಲ್ಲ. ಅಂದಂಗೆ ಪೂಜಾಗ ಆಮೇಲೆ ಹುಡುಗರಿಗೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗಣ್ಣವ. ನಾನೇ ನಿನ್ನ ಇರ್ತೇನೆ ಇಲ್ಲ ಗೊತ್ತಿಲ್ಲ. ಅತ್ತೇರ ಬಿಡ್ರಿ, ನೀವು ಇಂಥದ್ದೆಲ್ಲ ಯೋಚನೆ ಮಾಡೋದು. ಏನಾಗೈತಿ? ಆರಾಮಾಗಿ ಅದೀರಪ್ಪ ರೀ. ಬರ್ರಿ ದವಾಖಾನಿಗಾರ ಹೋಗ್ಬರೋಣ. ನೋಡಿ ಹೋಗ್ಬರೋಣ. ನಂದು ಯಾಕೆ ಕಾಲು ಯಾಕೆ ಒಂಥರ ಆಗ್ಬಿಟ್ಟವು. ರಾತ್ರಿ ಕುಡ್ದು ಬಂದಾಗ ಕೈಕಾಲು ನೋವಿಲ್ಲ ಏನಿಲ್ಲ, ಆರಾಮದೇ ನಿಂತೀರಿ. ಬೆಳಗ್ಗೆ ಎದ್ದೆಲ್ಲ ನೆನ್ಪಕ್ಕವು. ಅದಕ್ಕೆ ಹೇಳೋದು ನಾನು, ಜಾಸ್ತಿ ಅಡ್ಡು ಉರಿಬೇಡ್ರಿ ಅಂತೇಳಿ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ಅಯ್ಯ ಮಾರಯ್ಯ, ನಿನ್ಗೇನು ಗೊತ್ತೈತಿ? ನನ್ಗೇನಾಗೈತಿ? ಕೈಕಾಲಿಗೆ ಆರಾಮಾಗೆ ಐತಿ. ಇವತ್ತು ಶಿವಲಿಂಗ ಸೋಮ ಅವ ಮಲ್ಲೇಶ್ವರ್ಗ ಹೋಗ್ಯಾನಲ್ಲ, ಅವನು ಬಂದಂದ್ರೆ ಒಟ್ಟರು ಕೂಡ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಹೋಟೆಲ್ ಆಗೈತಲ್ಲ ಹೊಸ್ತಾಗಿ ಕಾಂಪ್ಲೆಕ್ಸ್ ಗತಿ, ಅಲ್ಲಿ ನೋಡಕ್ ಹೊಂಟೇವಿ. ಹೆಂಗೈತಿ ಏನು ವ್ಯವಹಾರ ಮಾಡಕ್ ಕರೆಕ್ಟ್ ಐತಿ, ಇಲ್ಲಿ ಮಾಡ್ಬೋದಾ ಅಂತೇಳಿ. ಹೋಗಿ ಬರ್ರಿ, ಯಾರು ಬೇಡ ಅಂದ್ರ. ಯವ್ವ ಹೇಳಪ್ಪ. ಇದು ಪಾಪ ರತ್ನಾರವ್ಗ ಏನೋ ಸ್ವಲ್ಪ ಆರಾಮಿಲ್ಲ ಅಂತ, ಜ್ವರನ ಏನೋ ಬಂದಾವು ಅನ್ನಕತ್ತಿದ್ರಪ್ಪ. ಒಟ್ಟು ಒಂಚೂರು ಹೋಗಿ ನೋಡ್ಕೊಂಬರ್ಲಾ ಬೇ. ಅವ್ರೇನು ಬಾ ಅಂದಿಲ್ಲ. ಮತ್ತಿಕ್ಕಿ ರತ್ನ ಪಾಪ ಅವ್ಗ ಆರಾಮಿಲ್ರಿ, ಹೋಗ್ಬೇಕಿತ್ತು ಅಂದ್ಲ. ಬಾ ಹಂಗಾರೆ ನಾನು ಕರ್ಕೊಂಡು ಹೋಗ್ತೀನಿ ಅಂದೆ. ಅದಕ್ಕೆ ಹೋಗಿ ಒಂಚೂರು ನೋಡ್ಕೊಂಡು ಬಂದ್ರ ಆತಂತ. ಪಾಪ ಭಾಳ ಆರಾಮಿಲ್ಲ ಏನ. ಇಲ್ಲಿ ನಿನಗೆ ನಿಮ್ಮವ್ವ ನಿಮ್ಮಪ್ಪಗೆ ಆರಾಮಿಲ್ಲದ್ದು ಕಣ್ಣಾಗಿಲ್ಲ, ಅಲ್ಲಿ ಅವ್ರಿಗೆ ಆರಾಮಿಲ್ಲದ್ದು ಮಾತ್ರ ತಾಟಕ್ನಾಗ ಗೊತ್ತಾಕತ್ ನಿನಗೆ. ಇಲ್ಲೇ ನಿಮ್ಮವ್ವ ನಿಮ್ಮ ಅಪ್ಪಗ ಆರಾಮಿಲ್ಲ, ಮೊದಲು ಅದನ್ನ ನೋಡು. ಏನು ನೋಡೇವ್? ಏನು ನಾವೇನು ಕಡಿಮೆ ಮಾಡ್ಯವಪ್ಪ? ಇಲ್ಲಿ ನೋಡೈತೆ ಅಲ್ಲಿ ನೋಡೈತಲ್ಲ, ಏನು ನೋಡಿಲ್ಲ ಅನ್ನಂಗಿಲ್ಲ ಏನಿಲ್ಲ. ಮತ್ತು ಅವ್ರಿಗಾರ ಯಾರು ಗಂಡು ಮಕ್ಳು ಅದಾರನ? ನಾವ ಗಂಡು ಮಗನೂ ಹೌದು ಹಳ್ಯಾನೂ ಹೌದು. ಮತ್ತು ನಾನು ನೋಡ್ಲಾರ್ದು ಯಾರು ನೋಡ್ಬೇಕು? ನೀ ಹಳೆಯ ಆದವ ಅವ್ರಿಗೆ ಮಗ ಆಗಿ ನೋಡ್ಕೋಬೇಕಂತ ವಿಚಾರ ಮಾಡಕತ್ತಿ. ಇಲ್ಲೇ ನಮ್ಮ ಮಗನ ನೀನು ನಮಗ್ ನೋಡ್ಕೋಬೇಕಂತ ನಿಂಗೆ ವಿಚಾರ ಇಲ್ಲಲ್ಲ ನಿನಗೆ ಸ್ವಲ್ಪ? ಹೌದಪ್ಪ, ಮಗ ಆಗ್ಬೋದು ಬಿಡು ನೀ ಹಂಗಾರ. ಯವ್ವ ಅಪ್ಪಿ ಏನಾರ ಒಂದು ಮಾತಾಡ್ತಾನೆ ನೋಡ್ಬೇ, ಹೇಳು ಒಂಚೂರು. ನಾ ಏನು ಹಂಗ ಸುಮ್ಮನೆ ಹೊಂಟೆ ನಾನು. ಮೊನ್ನೆ ಅದೇನದು ಯಾವ್ದಾರ ರೊಕ್ಕ ಬಂತಂತೇಳಿ ಚೈನಾ ಮಾಡಿಸ್ಕೊಂಬಂದು ಕೊಡ್ಲಿಲ್ಲ ನನಗೆ. ಹಾ ಎಲ್ಲ ಗೊತ್ತಾಯ್ತು. ನೀನು ಬೇಕಾದ್ರೆ ದುಡ್ದು ಬಂಗಾರ ಮಾಡಿಸ್ಕೊ. ಅತ್ತಿ ಮಾವನ ಹೆಸರು ಹೇಳಿ ಯಾಕೆ ಬಂಗಾರ ಮಾಡಿಸ್ಕೊಂತಿ? ಅದಲ್ಲ, ಅವ್ರು ಎಂದ್ರ ಕೈಲ ಕಾಗಿನೂ ಹೊಡೆಯಂಗಿಲ್ಲ. ನಿನ್ ಚೈನಾ ಮಾಡಿಸ್ಕೊಂಡ್ ಕೊಡ್ತಾರನ? ಸುಮ್ನಿರ. ಏ ಆಕಿಗೆ ಬೇಜಾರಾಗಂಗಿಲ್ಲ ನೀವು ಹಿಂಗೆ ಮಾತಾಡಿದ್ರ? ಯವ್ವ ನಾನು ಏನು ಕೇಳಿಸ್ಕೊಂಡ್ರಿ ಏನು ಅನ್ಬೇಕು? ಅದು ನಮ್ಮ ಅಪ್ಪ ನಮ್ಮ ಮಾಡಿದ್ದು ನೀವು ಇಲ್ಲ ಅಂತಾರ ನಂಗೆ ಆಗಲ್ಲ. ಇಲ್ವಾ ಕರೆ ನಾ ಅವ್ರ ತಂದಾರ, ನಾ ಎಲ್ಲಿಂದ ತೊಗೊಳಕ್ ಹೋಲಿ? ತಗ ಆಯ್ತು ಹೋಗಪ್ಪ, ಜಗಳ ಮಾಡಕ್ ಹೋಗ್ಬೇಡಿ. ಜಗಳ ಮಾಡಿದ್ದು ನಾನು ಅನ್ಬೇ? ಅಪ್ಪ ಜಗಳ ಮಾಡಿದ್ದು ಹೇಳಿ ನೀನು. ಏನು ಅವರು ನಾಳೆ ಇಡೀ ಮನಿಗಿನಿ ಆಸ್ತಿ ಎಲ್ಲ ಬಂತಂದ್ರೆ ಯಾರಿಗೆ ಬರ್ತತಿ? ನಮ್ಗೆ ಬರ್ತತಿ, ಹೌದಿಲ್ಲ? ನೋಡ್ಕೋಬೇಕು. ಅಂಥವ್ರು ಉಪಯೋಗ ಇದ್ದವ್ರ ಕಡೆ ಆದ್ರೆ ಸ್ವಲ್ಪ ಕ್ಲೋಸ್ ಆಗಿ ನಡ್ಕೋಬೇಕು, ಅಂದ್ರೆ ನಮಗೆ ಲಾಭ ಐತಿ. ಉಪಯೋಗ ಇಲ್ದವ್ರ ಕಡೆ ನಾವು ಯಾಕೆ ತಿಳಿ ಕೆಡಿಸ್ಕೋಬೇಕು? ಏನು ಹೇಳ್ಬೇಕಂದ್ರೆ ಏನಾತಾಗ ಅಪ್ಪಗ. ಹೌದಪ್ಪ, ನಮ್ಮಿಂದ ಏನು ಬರಲ್ಲಲ್ಲ ನಿನಗ, ಅದಕ್ಕೆ ಉಪಯೋಗ ಇಲ್ಲ. ಅದು ಕರೆ ಬಿಡು. ನೋಡ್ಬೇ ಹೆಂಗ್ ಮಾತಾಡ್ತಾನ ಅಪ್ಪ. ಆಕೇನ್ ನೋಡ್ಬೇಕ? ಈ ಮನಿ ಯಾರ್ದಂತ ತಿಳ್ಕೊಂಡಿ? ನಂದಿದೆ, ನಾ ಮನಸ್ಸು ಮಾಡಿದ್ರೆ ಅಷ್ಟ ನಿನ್ನ ಕೊಡ್ಬೋದ, ಇಲ್ಲಾಂದ್ರೆ ಇಲ್ಲ. ಮತ್ತ ಹಿಂಗ್ ಮಾತಾಡ್ತೀನಿ ನೋಡು, ಬೇರೆ ಎಲ್ಲದಕ್ಕೂ ಗೊತ್ತಾಗ. ಈ ಮನೆಗೆ ಹೆಂಗಿದ್ರು ತಪ್ಪ. ಮತ್ತೇನ್ಲೇ ದವಾಖಾನಿಗೆ ಹೋಗ್ಬೇಕು, ರೊಕ್ಕ ಕೊಡ ಅಂತ ಕೇಳಿಲ್ಲ ನಿಮ್ಮವ್ವ. ಚಸ್ಮಾ ಮಾಡಿಸ್ಕೋಬೇಕು, 3,000 ರೂಪಾಯಿ ಬೇಕಂತೇಳಿ ಇವತ್ತಿನವ್ರಿಗೆ ಕೊಟ್ಟಿ. ಒಂದು ಹಡ ತಾಯಿಗೆ ಒಂದು ಏನು ಕೊಡು ಕಿಮ್ಮತ್ತಿಲ್ಲ ನಿನಗ. ಮತ್ ಮಾತಾಡ್ತೀನಿ ಮಂದಿಗೆ ಮಾತಾಡ್ತಿ. ಮತ್ ಅದು ಅದ ಅವ್ರ ಮನಿಗೆ ನೋಡಾಕೊಂಟೇನೆ ಅಂತ ಬೇರೆ ಹೇಳ್ತೀನಿ. ನನಗೆ ಹೊಟ್ಟೆ ಸಂಕಟ ಬಿಡಂಗ. ಅವ್ರಷ್ಟೇ ನಿಂಗೆ ಸಂಬಂಧ, ನಾವಲ್ಲ ನನ್ ಸಂಬಂಧ ನಿನಗ. ಹೋಗ್ಲಿ ಬಿಡ್ರಿ, ಈಗ ಮತ್ತೆ ಆಕಿ ಕಿವಿಗೆ ಬಿದ್ದು ಆಕಿ ಬೇಜಾರು ಮಾಡ್ಕೊಳ್ಳೋದು ಬೇಡ. ಹೋಗಿ ಬರ್ಲಿ. ತಂದೆ ತಾಯಿಗೆ ಬೇಜಾರು ಆರಾಮಿಲ್ಲ ಅಂದ್ರೆ ಯಾರಿಗಾದ್ರೂ ನೋಡಂಗಕತಿ. ಹೋಗಿ ಬರ್ಲಿ ಬಿಡ್ರಿ. ಹೋಗಪ್ಪ, ಹೋಗಿ ನೀ ಹಿಂತಿ ಕರ್ಕೊಂಡು ಹೋಗು. ಶಾಂತ, ನೀ ಎಲ್ಲದಕ್ಕೂ ಹಿಂಗ್ ಲೂಸ್ ಬಿಟ್ಬಿಟ್ಟು ಅವ ಹಂಗ ಹಾರಾಡೋದು. ಹೋಗ್ಲಿ ಬಿಡ್ರಿ, ಎಲ್ಲಾರ್ಗಿ ಬುದ್ಧಿ ಕಲಿಯಾಕೊಂಡ್ ಟೈಮ್ ಅಂತ ಬರ್ತತಿ. ಅವನು ವಯಸ್ಸಾಗ್ಲಾರ್ದಂಗೆ ಇರ್ತತನ್ರಿ. ಕಣ್ಣಿಗೆ ಮುಗ್ಗೆ ದೂರಿಲ್ಲ. ಅವಂಗೂ ಗಂಡು ಮಗ ಅದನ, ಅವಂಗೂ ವಯಸ್ಸಾಕತಿ, ಸೊಸಿ ಬರ್ತಾಳ, ಅವಾಗ ಗೊತ್ತಾಕತಿ. ಆದ್ರೂ ಶಾಂತವ, ಇವನ್ ನೆಚ್ಕೊಂಡು ಕೈ ಬರೋದ್ ಮಾಡ್ಕೋಬೇಡ ಹುಡುಗಿ ನೀನು. ಇವ ಈಗ ಹಿಂಗೆ ಮಾಡವ, ನಾಳೆ ಏನಾರು ಹಾಸಿಗೆ ಹಿಡಿದ್ರೆ ತುತ್ತು ರೊಟ್ಟಿನೂ ಕೊಡುದಿಲ್ಲ. ನನ್ನ ಮಾತು ಕೇಳು. ಉಪಯೋಗಿಲ್ಲವ ಇವ, ಉಪಯೋಗಿಲ್ಲ. ಇಲ್ಲ ಅಡ್ರಿ ಅತ್ಯಾರ. ಅರೇ ಪ್ರೇಮಂದು ಅಕ್ಕ, ರೇಣಂದು ಅಕ್ಕ ಅದು ಆಯಿ. ಬಂದ್ಲಾ ಈಕೆ? ಮೊನ್ನೆ ಹೊಸ ಕಾರ್ ತಗೊಂತೇನೆ ಅಂತೇಳಿ ನಾಟಕ ಮಾಡಿ ದಿಮಾಕ್ ಮಾಡಿದ್ಲಿಕ್ಕೆ. ತಡ್ರಿ, ಕಾರ ತಗೊಂಡಿಲ್ಲಿಕ್ಕೆ. ಆ ಕಾರ್ಸನ್ ತಡಿ ಎಲ್ಲಾರು ಸೇರಿ. ಯವ್ವ, ಈ ಹುಚ್ಚು ಬೋಸಡ್ಯಾರ ಇಲ್ಲೇ ಕುಂತಾರಲ್ವಾ? ಕಾರ್ ತಗೊಂತೇನೆ ಅಂದಿದ್ದಿಲ್ಲ, ಏನಾಯ್ತು ಅಂತೇಳಿ ಬೇಕಂತ ಕೇಳ್ತಾರೀಗ. ಏನಪ್ಪ ಹೇಳಿ? ಯವ್ವ, ಊರು ಹಡಿಬಿಟ್ಟು ಪುಸ್ಸಿನೂ ಬಂದ್ಲಲ್ಲ.
ಅರೆ ರೇಣಂದು ಅಕ್ಕಂದು ಕಾಲು ಒಂದು ಸಲ ಮುಂದೆ ಇಡ್ತಾರೆ, ಒಂದು ಸಲ ಹಿಂದೆ ಇಡ್ತಾರೆ. ಅರೆ ಮುಂದೆ ಇಡ್ತಾರೆ, ಹಿಂದೆ ಇಡ್ತಾರೆ. ನಮ್ಮನ್ನ ನೋಡಿ ಬರ್ಬೇಕ ಬೇಡ ಅಂತ ವಿಚಾರ ಮಾಡಕತ್ತಿರ್ಬೇಕು. ಅಯ್ಯೋ ರೇಣಕ್ಕ, ನೋಡಿ ನೋಡ್ಲಾರ್ದಂಗ್ ಸುಮ್ಮನೆ ಹೊಂಟಿಲ್ಲ ಯಾಕ? ಹೋಗಯ್ಯವ, ನೀ ಹಿಂಗ್ ಮಾಡ್ತಿ ಅನ್ಕೊಂಡಿದ್ದಿಲ್ ಬಿಡಣ. ನಾ ಏನ್ ಮಾಡಿದ್ನಿ? ಅಯ್ಯೋ ನಾ ಏನ್ ಮಾಡಿದ್ನಿ ಅಂತೀಯಲ್ಲ ರೇಣಕ್ಕ? ನೀ ಕಾರ್ ಪೂಜೆ ಕರಿತಿ, ಶೋರೂಮ್ಗೆ ಹೋಗಿ ಕಾರ್ ತಗೊಂಬರಣ, ಚುಮ್ಮರಿ ಕಾರ್ದಾಣಿ ಹಂಚತಿ ಪೇಡೆ ಕೊಟ್ಟು ಅಂತೇಳಿ ನಾ ಕಾಯ್ತಾ ಅದನಿ. ನೀನ್ ನೋಡಿದ್ರ ಇನ್ನು ಕರಿಯಾವಲ್ಲಿ. ಅರೆ ರೇಣಂದು ಅಕ್ಕ, ನಯ್ಯ ಕರ್ಕ ಬ್ಲೇಕ್ ಆತೆಗೆಮ್ಮ. ತರ್ತೇವೆ, ಬುಕ್ ಮಾಡೇವಿ. ಅದು ನಾವು ಬುಕ್ ಮಾಡಿರೋ ಕಾರು ಇಂಟರ್ನ್ಯಾಷನಲ್ಲು, ಹೈ ಬಜೆಟ್ ಕಾರು. ಆ ಕಾರು ಇನ್ನು ಇಂಡಿಯಾದಾಗ ಬಂದೇ ಇಲ್ಲ ಅಂತ. ಆ ಕಾರ್ ನಂಗೆ ಭಾಳ ಇಷ್ಟ ಆಗ್ಬಿಡ್ತಾ, ಅದನ್ನ ಬುಕ್ ಮಾಡೀನಿ. ಅದು ತಯಾರಾಗಿ ಬರಾಕ ಎಷ್ಟ ದಿನ ಬೇಕಂತವ. ಅರೆ ಕ್ಯಾ ಭಾರತ್ ಮೇ ನಹೀ ಆಯಿ? ಕ್ಯಾವ್ ಲೇಕಾತಿಗೆಮ್ಮ ರೇಣಂದು ಅಕ್ಕ? ಅರೆ ನಿಮ್ದು ನಾಳೆ ಬುಕ್ ಮಾಡ್ಬಿಟ್ಟು ಅವ್ರದ್ದು ಕಾರ್ಗೆ ತಂದ್ರೆ ಅರೆ ಭಾರತ್ಗೆ ತಂದು ಕೊಡ್ಬೇಕಾ ಅಥವಾ ನಿಮ್ದು ಫಾರಿನ್ಗೆ ಹೋಗ್ತೀರಿ? ಎಲ್ಲ ಬಿಡೋದು ಎಷ್ಟು ಉರಿತಿಲಿ. ಇನ್ನೇನು ಮಾಡಲಿ, ತಣ್ಣಗೆ ಬಾಯಿ ಮುಚ್ಕೊಂಡು ಇರೋದು ಬಿಟ್ಟು ತಿಂಡಿ ಮಾಡ್ತಾಳ. ತಿಂಡಬಡಿಕೆ. ಹೋಲ್ ಬಿಡವ, ಎಷ್ಟು ದಿನ ಆಕೆ ತಂದ್ರೆ ಬರಾಕ ಅವತ್ತು ಹೇಳ, ಅವತ್ತ ಬರ್ತೀವಿ. ಅದೆಲ್ಲ ಹಂಗೆ ಹೇಳಕ್ಕಾಗಲ್ಲ. ಎಷ್ಟು ದಿನ ಆಗತ್ತೆ ಗೊತ್ತಿಲ್ಲ. ಹೋಗ್ಲಿ, ಯಾ ಕಾರ್ ಅಂತೇಳಿ ಹೆಸರ ಹೇಳ ಅಂದಿಟ್ಟು. ಯಾ ಕಾರ್ ಹೇಳಿ ಮರಯ್ಯ ಇವರಿಗೆ? ನನಗೆ ಹೆಸರ ಸುಡ್ಗಾಡಿ ಯಾ ಕಾರಿಂದು ಗೊತ್ತಿಲ್ಲ. ಏನು ಹೇಳಿ? ಬಿಲಿಲಿಲಿ ಡಬ್ಲ್ಯೂ कार बिलिलिली डब्ल्यू क्या क्या ರೇಣಂದು ಅಕ್ಕ ಅರೆ ಏಕೆ ಆಗೇಮ್ಮ ಬಿಲಿಲಿಲಿ ಅರೆ ಈ ಕಾರ್ದು ನಾಮ್ಗೆ ನಮ್ದುಗೆ ಕೇಳಿಲ್ಲ ಅಲ್ಲ ये नाम पहली बार सुन रही है मामई ಅಲ್ಲ ನೀ ಆಗಲೇ ಅಡಿಬಿಟ್ಟಿ ಕಾರ್ ಶೋರೂಮ್ ಯಾಕಡೆ ಅದಾವ ಅಂತಾರ ಗೊತ್ತನ್ಲೇ ನಿನಗೆ ಆಗ ನಿನ್ ಜೈಮಂದಾಗ ನೀ ಯಾಕಡೆ ಕಾಲಿಡಂಗಲ್ಲ ಅವೆಲ್ಲ ನಮ್ಮಂತರ ಗಟ್ಟಾವು ಪೈಲಿ ಬಾರ್ ಸುನ್ರಿಗೆ ಅಂತ ಅಲ್ಲ ಮತ್ತೆ ಮೊದಲನೇ ಸಲನ ಮತ್ತೆ ಕೇಳೋದು ನೀ ಹೋಗಿದ್ರಲ್ಲ ನಿಂಗೆ ಗೊತ್ತಿರೋದು ಬಿಲಿಲಿಲಿ ಡಬ್ಲ್ಯೂ ಅಂತ ಕಾರ್ ಏನು ಓಡ್ತೈತಿ ಗೊತ್ತಾ 40 ಲಕ್ಷ ರೂಪಾಯಿ ಮ್ಯಾಗ ಐತಂತದ್ರ ರೇಟು ಹಂಗಾಗಿ ಅಂತ ಹೋಗತ್ತಂತ ಕಾರ್ ಅಷ್ಟು ಸ್ಪೀಡ್ ಅಂತ ಹೋಗುದು ಅರೆ ರೇಣಂದು ಅಕ್ಕ ಕಂಪ್ನಿ ಕೋನ್ಸಾ ಕಂಪ್ನಿದು ಕಾರ್ಗೆ ತಗೋತಾ ಇದೀರಿ ನೀವು ಹೇಳಿದ್ನಲ್ಲೇ ಬಿಲಿಲಿಲಿ ಡಬ್ಲ್ಯೂ ಅಂತ ಹೇಳಿ ಅರೆ ಓ ನೈಗೆ ಅಮ್ಮ ಶಾಂತಂದು ಅಕ್ಕ ಅದು ಬರ್ತಾರೆ ರೇಣಂದು ಅಕ್ಕ ಟಾಟಾದು ಕಂಪ್ನಿದು ತಗೊಂತಾ ಇದ್ದೀರಾ ಮಹೀಂದ್ರಾ ಕಂಪ್ನಿದು ತಗೊಂತಾ ಇದ್ದೀರಾ ಅರೆ ಕೋನ್ಸಾ ಕಂಪ್ನಿ ನಾಮ್ ಬೋಲೋ ಈ ಹಡಿಬಿಟ್ಟಾರಿ ಇವತ್ತು ನನ್ನ ತಲೆ ಹಿಡಿಸ್ಬೇಕಂತೇಳಿ ನಿಂತಾರೆ ಇವರು ಕಂಪ್ನಿ ಕಾರ್ ಹೆಸರು ಬೇರೆ ಕಂಪ್ನಿ ಹೆಸರು ಬೇರೆ ಇರ್ತತ ಯವ್ವ ದೇವ್ರೆ ಈಗ ನೆನಪಾತ್ ನೋಡ್ಲೆ ಬಿಲಿಲಿಲಿ ಡಬ್ಲ್ಯೂ ಕಾರ್ ಉಲಿಲಿಲಿ ಎಚ್ ಕಂಪನಿ ಕ್ಯಾ ಕೋನ್ಸಾ ಕಂಪ್ನಿದು ಇದೆ ಇದು ಅರೆ ಎಂತ ಸೀರ್ ಖರಾಬ್ಗೆ ಮಾಡ್ತಾ ಇದ್ದಾರೆ ಏನಂದು ಅಕ್ಕಾರೆ ಛೀ ನಮ್ದು ಅಚ್ಚನೇಗೆಮ್ಮ ಅರೆ ಚೈನಾ ಕಂಪ್ನಿದು ಕಾರ್ಗೆ ತಗೊಂತ ಇದ್ದೀರಿ ಅರೆ ತುಂಬಾ ದಿನಕ್ಕೆ ಬಾಳಿಕೆಗೆ ಬರೋದಿಲ್ಲ ಅದು ಅರೆ ಚೈನಾ ಕಂಪ್ನಿದು ಕಾರ್ಗೆ ಇದೆಯಲ್ಲ ರೇಣಂದು ಅಕ್ಕ ಚಲೆ ತು ಚಾಂದ್ ತಕ್ಕ ನೈತು ಶಾಮ್ ತಕ್ಕ ಬಂದ್ರಲ್ರಿ ನೀವ್ಯಾವ ಕಾರ್ ತರೋದು ಮನಿ ಕಟ್ಟೋದು ಕಾಡ್ತೇವೆ ಪುರ್ಸತ್ ಹಿಡೀರಿ ಯಾಕ ಈಗ ಕೆಟ್ಟ ಗ್ರಹಗಳು ವಕ್ರಶಾವಂತ ಗ್ರಹಗಳೆಲ್ಲವೂ ಹಾಳಾಗಿ ಹೋಗಿಂದ ಊರ್ ಬಿಟ್ಟು ಹೋಗಿಂದ ಮನಿ ಕಟ್ತೇವೆ ಕೆಟ್ಟ ಗ್ರಹಗಳು ಹಂಗ ಕುಣಿಯಾಕ ಬರ್ಲಾರ್ದಕ್ಕೆ ನೆಲಾಡ ಹೊಂಕಂದ್ಲಂತ ಏನಂದಿ ಏನಿಲ್ಲ ನಾನಂತೂ ನಿನಗೇನು ಅಂದಿಲ್ಲ ನಡಿಯ ಇವ ಬೇಕಾದಷ್ಟು ಕೆಲ್ಸದ ಮುಂದೊಂದಿನ ದೊಡ್ಡ ಶ್ರೀಮಂತರಕ್ಕೆವಲ್ಲ ಅವಾಗ ಗೊತ್ತಾಕತಿ ಬಿಸ್ರಾರಿಗೆ ಅರೆ ಕ್ಯಾರೇಮ್ಮ ಅಲ್ಲ ನಿನ್ ಗಂಡ ಕೂಡಿಯನ ದಂಧೆ ಮಾಡ್ತಾರಂತ ಹೋಟೆಲ್ ಬಿಸ್ನೆಸ್ ಚಲೋ ಆತ್ ಬಿಡು ಇಡ್ಲಿ ಸಾಂಬಾರು ವಡ ಏನಾರ ಬೇಕಾದಾಗ ಅಲ್ಲೇ ಬಂದು ತರಾಕ್ ಬರ್ತತಿ ರೇಣಕ ಕುಂದ್ರು ಹೊಟ್ಟಾಕ ಚಾ ಮಾಡ್ಕೊಂಡ್ ಬರ್ತೇನೆ ನಂದು ನಿಂದು ಬಾಳೆ ಒಂದ ತರ ಆಗೈತಿ ಈಗ ಕುಂದ್ರುವ ಹೂನಯ್ಯವ್ವ ಈ ಬಿಡಾಡ್ಯಾರ ಬಾಯಿ ಮುಚ್ಚಕ್ ಆಗ್ವಲ್ತು ನಾನು ನೋಡಿದ್ರೆ ನನ್ನ ಗಂಡ ಬರತ್ಲೆ ಕಾರ್ ತರ್ತಾನೆ ಅಂದಿದ್ದೆ ಈಗ ನೋಡಿದ್ರ ಬಂದು 4-5 ದಿನ ಆತ ಇನ್ನು ಸುದ್ದಿಲ್ಲ ಸುಲ ಹಾಕಿಲ್ಲ ಏನ್ ಮಾಡ್ಬೇಕು ಇವ್ರು ಬಿಡಾಡ್ಯಾರ ಬಾಯಿ ಮುಚ್ಚಕ್ ಆಗ್ವಲ್ತು ಸಾಕಾಗೈತವ ಇವ ಹೂನ ಮನಿ ಕಟ್ಟಕ್ ಮೊನ್ನೆ ಜಗ ನೋಡ್ಕೊಂಡ್ ಬರ್ರಿ ಅಂದೆ ಏನಿಲ್ಲ ಹಿಂಗಾದ್ರೆ ಹೆಂಗ ಇವ ನಾವು ಮಾಡೋದತ್ತಾಗ ಸಾಕಾಗಿತ್ತಾಗ ಒಂದು ಈ ಬಿಡಾಡ್ಯಾರಿಗೆ ಹೇಳ್ಬಾರ್ದಿತ್ತು ಹೇಳಿಬಿಟ್ಟೇವಿ ಅದನ್ನ ಮಾಡ್ಬೇಕೀಗ ಅಷ್ಟೇ ಅದನ್ನ ನೋಡಿದ್ರಿ ಇವ್ ನೋಡಿದ್ರೆ ನಮ್ಮ ಗಂಡುಗಳು ಅದೇನೋ ದಂಧೆ ಮಾಡ್ತೇನಂತ ಬಡದಾಡಕತ್ತಾವ ಏನು ಮಾಡ್ಲಿ ಹೇಳ ಈಗ ಹೋಗಿ ಜಗಳ ತೆಗಿಬೇಕಂತ ಮಾಡೀನಿ ಈಗ ಹೋಗಿ ಜಗಳ ತೆಗಿತೀನಿ ಈಗ ಕಾರ್ ತರ್ತಾರ ಏನಿಲ್ಲ ಕೇಳೇ ಬಿಡ್ತೇನೆ ಮತ್ತೆ ನಾನು ಅಷ್ಟೇ ಈಗ ಇಷ್ಟೆಲ್ಲ ಮಾತಾಡಿದ್ಮೇಲೆ ಹೆಂಗಸೂರ್ ಮಾತು ಕೇಳಿದ್ದೆ ಇನ್ನು ಮನಿ ಕಟ್ಲಂಗಿದ್ರೆ ನನಗೆ ಎಷ್ಟು ಅವಮಾನ ಹೌದಿಲ್ಲ ಕಟ್ಟೆ ಬಿಡುದ ಈಗ ಅದನ್ನ ಇವ್ರ ದಂಧೆ ಬೇಕಾದ್ರೆ ಇನ್ನೊಂದು 2 ವರ್ಷ ದುಡ್ಯಾಕ ಹೋಗೋಲ್ಲಕ್ ನನ್ನ ಗಂಡ ವಯಸ್ಸೈತಿ ಏನಿನ್ನು ಬಿಡಪ್ಪ ಸೋಮಣ್ಣಗಾದ್ರೆ ವಯಸ್ಸಾಗೈತಿ ಅದೊಂದು ಮಾತು ಬೇರೆ ಮನಿ ಕಟ್ಟಿರಿ ಕಾರ್ ತಗೊಂಡ್ರಿ ಮುಗೀತು ಮಗ ಅದನ್ನ ದುಡ್ದಾಕ್ತಾನ ಸೊಸಿನೂ ದುಡ್ಯಾಕತ್ತಾಳ ಇನ್ನೇಕ್ ಬೇಕು ಈಗ ದಂಧೆ ಬಂದೆ ಎಲ್ಲ ಹೋಟೆಲ್ ದಂಧೆ ಮಾಡೋದು ಹೌದಿಲ್ಲ ಹೂನಯ್ಯವ್ವ ನಾನು ಅದನ್ನ ಹೇಳ್ತೀನಿ ಎಲ್ಲಿ ನನ್ನ ಗಂಡನ ಕಿವ್ಯಾಗ ಹೋಗ್ವಲ್ತು ಇನ್ನು ನಿಮ್ದಾದ್ರೆ ಹಂಗಲ್ ಬಿಡು ಗಂಡ ಮಕ್ಕಳಿಲ್ಲ ದುಡ್ದಾಕ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಂದು ಅರ್ಥ ನಮ್ದೇನೈತಿ ಅವಶ್ಯಕತೆ ಹೌದಿಲ್ಲ ಹೇಳಿದ್ದು ಒಟ್ಟ ಕೇಳವಲ್ಲ ಇದ್ರಾಗ ಯಾರು ಕುಮ್ಮಕ್ಕೈತಂತ ತಿಳಿದಿ ನಮ್ಮ ಗಿರ್ಜಿ ಗಂಡ ನಾನು ರೊಕ್ಕ ಹಾಕ್ತೀನಿ 3 ಮಂದಿ ಸೇರಿ ಮಾಡೋನು ಅಂತೇಳಿ ಅವಂದಿದ್ರಾಗಿರೋದೆಲ್ಲ ಕೈವಾಡ
ಹೌದು ಹೌದು, ಆ ಬಿಡಾಡಿದ ನಾ ಕಾರ್ ತಗೊಂತೀನಿ ಅಂತೇಳಿ ಹೊಟ್ಟೆ ಸಂಕಟ ಬಿದ್ದು ಇಂಥದೊಂದು ಕಿವಿ ಚುಚ್ಚಾಳ. ಅಲ್ಲ, ಒಂದು ಮಾತು ಕೇಳ್ತೀನಿ ನಾನು. ಈಗ ನಿಮಗೆ ಏನು ಕಡಿಮೆ ಆಗೈತಿ? ಬೇಕಂದಂಗೆ ಎಲ್ಲ ಆಯ್ತಲ್ಲ. ಈಗ ನಿಮ್ಮ ಮಗ ಒಂದು ಟೈಮ್ನಾಗ ಗಿರ್ಜಿಯರು ಆ ಗಿರ್ಜಕ್ಕರು ಈಗ ಈ ಸ್ಥಿತಿಯಾಗ ಅದಾರಂದ್ರೆ ಮಲ್ಲೇಶಣ್ಣ ಉಸಿರಾಡಿ ಅಡ್ಡಾಡ್ತಾನಂದ್ರೆ ನಿನ್ನ ಮಗನ ಕಾರಣ. ತುಸ ರೊಕ್ಕ ಕೊಟ್ಟಾನ? ಮಗಳೇನು ರೊಕ್ಕ ಕೊಡ್ದಂಗಿರ್ತಾಳ? ಹೌದಿಲ್ಲ? ಅಯ್ಯೋ ದೇವ್ರೆ, ಹೇಳ್ತೀಯಲ್ಲ ನೀನು. ಬೇಕಂದಂಗೆ ರೊಕ್ಕ ಸುರ್ದಾನ. ಕಳುಲಿನೂ ರೊಕ್ಕ ಕೊಟ್ಟಿರ್ಬೋದು. ಅವ್ರಿಗೆ ಹೇಳು, ಮಗಳಿಗೆ ಏನು ಕೊಟ್ರವ ಅವ್ರು? ಏನು ಕೊಟ್ರೆ? ಏನು ಕೊಟ್ಟಿಲ್ಲ. ಪುಕ್ಸೆಟ್ಟಿ ನಿನ್ನ ಮನೆಗೆ ಓಡಿ ಬಂದದಾಳಕ್ಕಿ. ಹೌದಿಲ್ಲ? ಮತ್ತೆ ಮಗಳಿಗೆ ಒಟ್ಟು ಇಷ್ಟು ರೊಕ್ಕ ಬಂದೈತಿ, ಇಷ್ಟು ಆಸ್ತಿ ಐತಿ, ಆ ಹುಡುಗಷ್ಟೇ ಈಡು ಮಾಡ್ತಾರೆ. ಈಗ ಮನ್ಮೇಲೆ ಹುಟ್ಟಿದ್ದ 3-4 ವರ್ಷದ ಹಿಂದೆ ಹುಟ್ಟಲ್ಲ. ಅದಕ್ಕೆ ಈ ಮಗಳಿಗೆ ಒಟ್ಟು ಕೊಡಕ್ಕೆ ಹೇಳು. ಕೊಡ್ಲಿ ಏನಾರ ಒಂದು. ಇವತ್ತಿನವರೆಗೆ ಮನೆ ಕಟ್ಕೊಂಡ್ರು, ಆಸ್ತಿ ಮಾಡ್ಕೊಂಡ್ರು, ಇಷ್ಟೆಲ್ಲ ಇದಾದ್ರೆ ಏನು ಕೊಟ್ಟರು ನಿಮ್ಮ ಸೊಸಿಗೆ? ಏನೂ ಇಲ್ಲ. ಒಂದು ಬಂಗಾರ ಬೆಳೆ ಮಾಡಿಸ್ಕೊಂಬಂದು ಕೊಟ್ರ? ಇಲ್ಲ. ಮತ್ತೆ ಹೇಳ. ಅದಕ್ಕೆ ನಿಮ್ಮ ಸೊಸಿಗೆ ಹೇಳು, ತವ್ರ ಮನೆಗೆ ಹೋಗಿ ಒಂದು ಕಾರ್ ತೊಗೊಂಬ ಅಂತ ಹೇಳು. ಇಲ್ಲ ಇಂತಿಷ್ಟು ಬಂಗಾರ ತೊಗೊಂಬ ಅಂತ ಹೇಳು. ಇಲ್ಲ ಇಂತಿಷ್ಟು ರೊಕ್ಕ ತೊಗೊಂಬ ಅಂತ ಹೇಳು. ನೀ ಯಾಕೆ ಸುಮ್ಮನೆ ಇರ್ತಿ? ಅಯ್ಯ ದೇವ್ರೆ. ಇನ್ನು ಅವಾಗ ಕೇಳಿದ್ದೆ, ಯಾವಾಗ ನನ್ನ ಗಂಡ ದುಬೈಯಾಗಿದ್ದಾಗ, ನಮ್ಮವ್ವನಪ್ಪ ಈಗ ಚಲೋ ಆಗಕತ್ತಾರ, ಸಾಲ ಸಂಧಿ ಹರ್ಕೊಳಕತ್ತಾರ, ಅವ್ರು ನೆಟ್ಟಿಗಿರಲಿ ಅಂದ್ಲು. ಆಯ್ತಂದು ಸುಮ್ಮನಾದೆ. ಈಗ ಕೇಳ್ಬೇಕಂದ್ರೆ ನನ್ನ ಗಂಡ ಅಡ್ರಕ್ಕಂತ ಬರ್ತಾನೆ. ಸೊಸಿ ಒಂದು ಮಾತು ಏನು ಅನ್ನಂಗಿಲ್ಲವ. ಅಯ್ಯೇ ನ್ಯಾಯಕ್ಕೆ ಬೀಳ್ತಾನ ಗೊತ್ತನು. ಸೊಸಿ ಮ್ಯಾಗ ಎಲ್ಲದ ಜೀವ ಹೋಗ. ಇನ್ನು ನನಗೆ ಹೊಡಿತಾನ ಹೊರತು ಸೊಸಿಗೆ ಒಂದು ಮಾತು ಅನ್ನಂಗಿಲ್ಲ. ಅಂತ ಹೊತ್ತು ನಾನು ಏನು ಹೇಳಿ ನೀನು ನೋಡೋಣ. ಆಗಿದ್ದಾಲಿ ಮಗಳಿಗೆ ಏನು ಕೊಡ್ಬೇಕಲ್ಲ, ಕರ್ತವ್ಯ ಐತಿ, ಕೊಡಂತ ಹೇಳು. ಹಂಗೆ ಮಾಡ್ತೀನಿ ತಡಿ, ಹಾಗೆ ಮಾಡ್ತೀನಿ. ಆಯ್ತು, ಚಾ ಕೊಡ್ಲೇನು ಊಟಂಗಾರ? ಇಲ್ಲವ, ಬೇಡ ಚಾಗಿ ಏನು ಬೇಡ, ಹೊಕ್ಕಂತು ನಾವು ಹೊತ್ತಾತ. ಹಾಂ, ನೀನು ಆದಷ್ಟು ದೊಡ್ಡ ಮನೆ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೋ. ಅಯ್ಯೋ ಈಗ ಬರ್ಲಿಗ ಜಗಳಕ್ಕೆ ಹಿಡಿತೀನಿ ಈಗ. ಬಿಡಾಡಿ ಮನೆ ಕಟ್ಟತೇನೆ. ನಿನ್ನ ತಲೆ ಮ್ಯಾಗ ಹೊಡಿ ಅಂತ ಮನೆ ಕಟ್ತಾನೆ. ಏನು ಮಾಡ್ಬೇಕು? ನನ್ನ ಗಂಡ ನನ್ನ ಕೈಯಾಗಿಲ್ಲಲ್ಲ. ಕಾರ್ ತಗೊಂತಾನಂತೆ ಸೊಕ್ಕಿಗೆ. ಅದಕ್ಕೆ ಹಚ್ಚೇನು ತಡಿ. ಈಗ ಹೋಗಿ ಬೀಗರ್ ಕೊಟ್ಟು ಜಗಳಕ್ಕೆ ಬೀಳು. ಮನ್ಯಾಗ ಹತ್ಲಿ.